ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಪ್ರೀವಿಯಸ್ ವಿಡಿಯೋದಲ್ಲಿ ಅಯೋಧ್ಯ ವ್ಲಾಗ್ ನೋಡಿದ್ರಿ. ಈ ವಿಡಿಯೋ ತುಂಬ ಲೇಟ್ ಆಯಿತು, ಸಾರಿ. ಎಡಿಟ್ ಮಾಡೋಕ್ಕಾಗಲಿಲ್ಲ, ಅಂದರೆ ವಾಯ್ಸ್ ಓವರ್ ಡಿಲೇ ಆಯಿತು. ಸೊ ನಾವು ನೆಕ್ಸ್ಟ್ ಡೇ ಸ್ವಲ್ಪ ಲೇಟಾಗಿದ್ದು ಆರಾಮಾಗಿ ಫ್ರೆಶ್ ಅಪ್ ಆಗಿ ಸಾರಾನಾಥ್ಗೆ ಹೋದ್ವಿ. ಅಲ್ಲಿಂದ ಒಂದು 12-13 ಕಿಲೋಮೀಟ್ರ್ ಆಗುತ್ತೆ. ನಾವಿದ್ದಿದ್ದು ಹೋಟೆಲಿಂದ, ಅಂದರೆ ಬನಾರಸ್ಲಿಂದ. ಅಲ್ಲಿದೆಲ್ಲ ಪಿಕ್ಚರ್ಸ್ ಇವು. ಸೊ ಅಲ್ಲಿ ಬುದ್ಧಿಸಮ್, ಅಂದರೆ ಇವು ಸ್ಯಾಂಟಾಯಿ ಟೆಂಪಲ್, ಒಂಥರ ಬುದ್ಧದ ಎಲ್ಲನೂ ಬುದ್ಧ ಫಾಲೋವರ್ಸ್ ಇದ್ದಾರೆ ಅಲ್ಲಿ. ಸೊ ಅಲ್ಲಿ ಬುದ್ಧಂದು ಎಲ್ಲ ರಿಲೇಟೆಡ್ ಟೆಂಪಲ್ಸ್ ಎಲ್ಲ ಇತ್ತು. ಅಲ್ಲಿ ಒಂದೆರಡೆಲ್ಲ ಫೋಟೋಶೂಟ್. ಸೊ ಇಲ್ಲಿ ಒಬ್ಬರು ಫೋಟೋಗ್ರಾಫರ್ ಇದ್ದರು, ಅವ್ರ ಜೊತೆ ಮಾತಾಡಿ 200 ರುಪೀಸ್ಗೆ ಸಮ್ 20-30 ಕಾಪೀಸ್ ಕೊಟ್ಟರು, ಅಂದರೆ ಸಾಫ್ಟ್ ಕಾಪೀಸ್ DSLR ಅಂತ ತೆಗೆದು. ಸೊ ಇದು ಟಾಲೆಸ್ಟ್ ಬುದ್ಧ ಅಂತ ನೋಡಿ, ಅದು ನಾವು ಸ್ಟ್ಯಾಚು ಏನಿದೆ ಅದು ಇಂಡಿಯಾದಲ್ಲೇ. ಆ್ಯಂಡ್ ಇಲ್ಲಿ ಎಲ್ಲ ಬುದ್ಧಿಸಮ್ ಬಗ್ಗೆನೇ ಇದೆ. ವಾಟ್ ತಾಯಿ ಟೆಂಪಲ್ ಅಂತ, ಜಪನೀಸ್ ಟೆಂಪಲ್, ಆ ಥರ ಚೆನ್ನಾಗಿತ್ತು ಎಲ್ಲ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಂಡು ಫಸ್ಟ್ ಬೋಧ್ ಗಯಾ ಮೇ ಸೆಕೆಂಡ್ ಶ್ರೀಲಂಕಾ ಮೇ ಥರ್ಡ್ ಸಾರನಾಥ್ ಬೋಧಿ. ಇಲ್ಲಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದೇನು ಟ್ರೀಸ್ ಇದಾವಲ್ಲ, ಬುದ್ಧ ಎಲ್ಲಿ ಕುತ್ಕೊಂಡು ಪ್ರವಚನ ಮಾಡ್ದ ಅವ್ರ ಸ್ಟೂಡೆಂಟ್ಸಿಗೆ. 3ನೇ ಟ್ರೀ ಇಲ್ಲಿದೆ ಅಂತ, 3ನೇ ಪ್ಲೇಸ್ ಇಲ್ಲಿ ಮಾಡಿರೋದು ಅವನು. ಸೊ ಏನೇನು ಸ್ಟೋರೀಸ್ ಹೇಳ್ತಿದ್ರು. ಇದು ಜಪನೀಸ್ ಟೆಂಪಲ್, ಅಂದರೆ ಬುದ್ಧಾನೇ ಇದ್ದಾನೆ ಒಳಗಡೆ. ಆ ಕಡೆ ಎಲ್ಲ ಧರ್ಮಚಕ್ರ ಅಂತ, ಇದು ಚಕ್ರ ಡಬ್ಬಿ ಥರ ಇದು ಚಕ್ರಗಳು. ಸೊ ಚೆನ್ನಾಗಿದೆ ನೋಡೋಕ್ಕೆ. ಒಂದು ಹಾಫ್ ಡೇ ಅಷ್ಟೇ ಆಗುತ್ತೆ, ಜಾಸ್ತಿ ಏನಾಗಲ್ಲ. ಸೊ ನಾವು ನೋಡಿಕೊಂಡು ಮತ್ತು ಮ್ಯೂಸಿಯಮ್ ಎಲ್ಲ ಇತ್ತು, ಅಲ್ಲಿ ಕ್ಯಾಮ್ರಾ ಅಲಾವ್ ಇದ್ದಿದ್ದಿಲ್ಲ. ಆ್ಯಂಡ್ ಒಂದೆರಡು ಸ್ತೂಪಗಳಿದ್ದಾವೆ, ಅಂದರೆ ಉದ್ದಾಗೇನು ಬೌದ್ಧ ಧರ್ಮದ ಸ್ತೂಪಗಳು, ಅವೆಲ್ಲ ನೋಡಿಕೊಂಡು. ಇದು ನೋಡ್ತಾ ಇರೋದು ಧುಮೆಕು ಸ್ತೂಪ. ನೆಕ್ಸ್ಟ್ ಊಟ ಎಲ್ಲ ಮಾಡ್ಕೊಂಡು ರೂಮ್ಗೆ ಹೋದ್ವಿ. ಮಲ್ಕೊಂಡ್ಬಿಟ್ಟು ಸಂಜೆ ಮತ್ತೆ ಇದು ಕಾಲ್ ಭೈರವ್ ಟೆಂಪಲ್ ನೋಡಿಕೊಂಡು ಇಲ್ಲಿ ಬಂದ್ವಿ. ನಮೋ ಘಾಟ್, ಇದು ನರೇಂದ್ರ ಮೋದಿ ಘಾಟ್ ಅಂತ ಹೇಳಿ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಲೈಟಿಂಗ್ಸ್ ಎಲ್ಲ ಆದಮೇಲೆ ಚೆನ್ನಾಗಿತ್ತು, ಪ್ಲೆಸೆಂಟ್ಫುಲ್ ಆಗಿತ್ತು. ಸೇಮ್ ನಮಗೆ ಇದರಲ್ಲಿತ್ತಲ್ಲ ರಾಮ್ ಕಿ ಪೈಡಿ, ಆ ಥರನೇ ಸಂಜೆ ಹೊತ್ತು ಹೋಗಿದ್ವಿ. ಪ್ಲೆಸೆಂಟ್ ಆಗಿತ್ತು. ಸುಮಾರು 7:30 ಗಂಟೆ, ಅಂದರೆ 7:30 ತನಕ ಅಲ್ಲೇ ಇದ್ವಿ ಅನಿಸುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ. ಇದನ್ನು ಆಟ ಆಡಿದ್ವಿ ನಾನು, ಸಾತ್ವಿಕ. ಅದು ಡಿಯರ್ದು ಟ್ರೈನ್ ಥರ ಇತ್ತಲ್ಲ ನೋಡಿ ಲೈಟಿಂಗ್ಸ್. ಅದು ಆ್ಯಕ್ಚುಲಿ 2 ಬ್ರಿಡ್ಜ್ ಇದ್ದಾವೆ. ಮೇಲ್ಗಡೆ ಬಸ್ಸಸ್ ಎಲ್ಲ ಹೋಗ್ತವೆ, ಕೆಳಗಡೆ ಟ್ರೈನ್ ಹೋಗುತ್ತೆ. 2 ಬ್ರಿಡ್ಜ್ ಇದೆ ಅಲ್ಲಿ. ಆ್ಯಕ್ಚುಲಿ ನಾವು ಬ್ಯಾಕ್ ಟು ಹುಬ್ಳಿ ಬರುವಾಗ ಆ ಬ್ರಿಡ್ಜ್ ಮೇಲೆ ಬಂದ್ವಿ. ಇದು ನರೇಂದ್ರ ಮೋದಿ ಘಾಟ್, ನಮೋ ಘಾಟ್. ಸಖತ್ತಾಗಿತ್ತು, ಪ್ಲೆಸೆಂಟ್ಫುಲ್ಲಾಗಿ ಆರಾಮಾಗಿ ಗಂಗಾ ನದಿನ ನೋಡ್ಕೊಂಡು ಕೂತ್ಕೋಬೋದು. ಸಂಜೆ ಆಗ್ತಾನೆ ಬೋಟ್ಗಳು ಇಲ್ಲಿಂದ ಗಂಗಾ ಆರತಿ ನೋಡೋಕ್ಕೆ ಹೊರಟು. ಅಲ್ಲಿ ದಶಾಶ್ವಮೇಧ ಘಾಟ್ ಹತ್ರ, ತುಂಬ ದೂರ ಇದೆ ಇದು. ದೂರ ಅಂದರೆ ಅಷ್ಟಿಲ್ಲ, ಬಟ್ ಡೆಡ್ ಎಂಡಲ್ಲಿ ಲಾಸ್ಟಲ್ಲಿ ಇರೋದಿದು. ಅಲ್ಲಿಂದ ಎಲ್ಲ ಬೋಟ್ಗಳು ಹೋಗ್ತಾಯಿದ್ದು ನೋಡಿ. ಇಲ್ಲಿ ಇವಾಗ ಲೈಟಲ್ಲಿ ಗಂಗಾ ಆರತಿ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ. ನಾವು ಆ್ಯಕ್ಚುಲಿ ಗಂಗಾ ಆರತಿ ನೋಡಿದ್ವಿ. ನನ್ನ ಬೋಟ್ ರೈಡ್ನ ನಾಳೆ ಮಾಡೋ ಪ್ಲ್ಯಾನ್ ಇತ್ತು. ನಾಳೆ ಕೊನೆ ದಿನ, ಏನೂ ಜಾಸ್ತಿ ಇಲ್ಲ. ಇವತ್ತು ಲೈಟಾಗಿ ನೋಡ್ಕೊಂಡಿದ್ವಿ. ಮತ್ತು ಒಂದು ಫೇಮಸ್ ಟೆಂಪಲ್ ಇದೆ, ಸಂಕಟ ಮೋಚನ್ ಹನುಮಾನ್ ಟೆಂಪಲ್ ಅಂತ. ಅದು ಅಂದರೆ ಸಂಕಟವನ್ನು ಪರಿಹಾರ ಮಾಡುವ ಹನುಮ ಅಂತ. ಅಲ್ಲಿ ನಾವು ಹೋಗಿದ್ದು ಕ್ಲಿಪ್ಪಿಂಗ್ ಇಲ್ಲ. ಅದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.